ಗವಿ ಗಂಗಾಧರೇಶ್ವರ ಸನ್ನಿಧಾನದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅದ್ಧೂರಿಯಾಗಿ ನಡೆದ 25ನೇ ವರ್ಷದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ದೀಪ ಹಚ್ಚುವ ಮುಖೇನ ಚಾಲನೆ ನೀಡಿದ ಸಿದ್ದರ ಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು. ರಣಭೈರೇಗೌಡ ಯುವಕರ ಸಂಘದ ವತಿಯಿಂದ 25ನೇ ವರ್ಷದ ಬೆಳ್ಳಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಕೊರಟಗೆರೆ ಪಟ್ಟಣದ ದೇವಾಲಯಗಳು ಪ್ರತಿ ವರ್ಷದಂತೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಟ್ಟದ ಗವಿ ಗಂಗಾಧರೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಆಯೋಜಿಸಲಾಗಿದ್ದ 25ನೇ ವರ್ಷದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಬೆಟ್ಟಕ್ಕೆ ಬಂದ ಭಕ್ತಾದಿಗಳು ದೇವರ ದರ್ಶನ ಪಡೆದು ಲಕ್ಷ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೀಪ ಹಚ್ಚುವ ಮುಖೇನ ಶಿವರಾತ್ರಿ ಹಬ್ಬದ ಆಚರಣೆಯನ್ನು ಆಚರಿಸಿದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕುಟುಂಬ, ಕೊರಟಗೆರೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಸರ್ಕಾರದ ಮುಜರಾಯಿ ದೇವಸ್ಥಾನಗಳಿಗೆ ಅಭಿವೃದ್ಧಿ ಮರೀಚಿಕೆಯಾಗಿದೆ. ದೇವಸ್ಥಾನಗಳ ಹುಂಡಿ ಹಣವನ್ನು ತೆಗೆದುಕೊಳ್ಳಲು ಬರುವ ಮುಜರಾಯಿ ಇಲಾಖೆ ದೇವಸ್ಥಾನಗಳ ಅಭಿವೃದ್ಧಿ ಮಾತ್ರ ಮಾಡುತ್ತಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಸರ್ಕಾರ ಮುಜರಾಯಿ ಇಲಾಖೆಯಿಂದ ದೇವಸ್ಥಾನಗಳ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಬೇಕು ಎಂದು ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯ ಸದಸ್ಯ ಪುರುಷೋತ್ತಮ್ ತಿಳಿಸಿದರು. ಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಕೊರಟಗೆರೆ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಸಿಬ್ಬಂದಿಗಳ ಜೊತೆಗೂಡಿ ಕರ್ತವ್ಯ ನಿರ್ವಹಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನದ ಮಂಡಳಿಯ ಅಧ್ಯಕ್ಷ ಮಂಜುನಾಥ್, ಕೆವಿ ಲೋಕೇಶ್, ಪದ್ಮನಾಭ, ಡಾಕ್ಟರ್ ಜಿ ಪರಮೇಶ್ವರ್, ಯುವಕರ ಬಳಗ ಸೇರಿದಂತೆ ಸಹಸ್ರಾರು ಭಕ್ತಾದಿಗಳು ಹಾಜರಿದ್ದರು. ಪಟ್ಟಣದ ಆರಾಧ್ಯ ದೇವರಾಗಿರುವಂಥ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ಒಂದು ಶಿವರಾತ್ರಿಯ ಪ್ರಯುಕ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ರಣಭೈರೇಗೌಡ ಸಂಘದ ಒಂದು ವತಿಯಿಂದ 25 ವರ್ಷಗಳ ವತಿಯಿಂದ ಹಾಗೂ ಫ್ರೆಂಡ್ಸ್ ಗ್ರೂಪಿನ ಸಹಯೋಗದೊಂದಿಗೆ 25 ವರ್ಷಗಳಿಂದ ನಿರಂತರವಾಗಿ ಶಿವರಾತ್ರಿಯ ಒಂದು ಶುಭ ಸಂದರ್ಭದಲ್ಲಿ ಲಕ್ಷ ದೀಪೋತ್ಸವವನ್ನು ಆಚರಿಸುವಂಥ ಒಂದು ಸಮಾರಂಭವನ್ನು ಇವತ್ತು ನಾವೆಲ್ಲರೂ ಭಾಗವಹಿಸಿ ಪಾಲ್ಗೊಂಡು ಪ್ರಾರಂಭಿಸಿದ್ದೇವೆ, ಉದ್ಘಾಟಿಸಿದ್ದೇವೆ. ಅತ್ಯಂತ ಸಂತೋಷ ತರುವಂಥ ಸಮಾರಂಭ ಅಂತ ನಾನು ಭಾವಿಸಿಕೊಳ್ತೇವೆ. ಕಾರಣ ಏನಂತಂದರೆ ರಣಭೈರೇಗೌಡ ಸಂಘದ ವತಿಯಿಂದ ಮತ್ತು ಫ್ರೆಂಡ್ಸ್ ಗ್ರೂಪ್ ಸಂಘದ ವತಿಯಿಂದ ಈ ವರ್ಷ 25 ಸಂವತ್ಸರಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರತಕ್ಕಂಥ ಒಂದು ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ. ಸಾರ್ವಜನಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅದರಲ್ಲೂ ಸಹಿತ ಇವತ್ತು ಧಾರ್ಮಿಕದ ಆಚರಣೆಗಳನ್ನು ನಿರಂತರವಾಗಿ ನಡೆಸ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಆದರೆ ಇವತ್ತು ನಮ್ಮಕ್ಕಂಥ ಮಂಜುನಾಥರಾಗಿರ್ಬೋದು ಮತ್ತು ನಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷರಂಥ ಪುರುಷೋತ್ತಮರಾಗಿರ್ಬೋದು, ಫ್ರೆಂಡ್ಸ್ ಗ್ರೂಪಿನ ಅಧ್ಯಕ್ಷರಾಗಿರ್ತಕ್ಕಂಥ ರವಿಯವರಾಗಿರ್ಬೋದು, ಅವರೆಲ್ಲರೂ ಒಂದು ತಂಡವನ್ನು ಕಟ್ಟಿಕೊಂಡು, ಲೋಕೇಶ್ವರಾಗಿರ್ಬೋದು ಮತ್ತು ನಟರಾಜರಾಗಿರ್ಬೋದು, ಉಳಿದಂಥ ನಮ್ಮ ಮಲ್ಲಣ್ಣರಾಗಿರ್ಬೋದು, ಉಳಿದಂಥ ನಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಿನ ಮತ್ತು ರಣಭೈರೇಗೌಡ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಅತ್ಯಂತ ಸಂಭ್ರಮದಿಂದ ಸಂತೋಷವಾಗಿ 25 ವರ್ಷಗಳ ಸಂವತ್ಸರ ನಡೆಸಿರ್ತಕ್ಕಂಥದ್ದು ಅತ್ಯಂತ ಒಂದು ಸಂಭ್ರಮದ ದಿನಾಚರಣೆ ಅಂತ ನಾವು ಭಾವಿಸ್ಕೊಳ್ತೇವೆ. ಇಂಥ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಕ್ಕಂಥದ್ದು ಭಾಳ ವರ್ಷಗಳ ಕಾಲದಿಂದ ನಡೆಸಿಕೊಂಡು ಬರತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನು ತಂದಿದೆ. ಈ ಶಿವರಾತ್ರಿಯ ಪ್ರಯುಕ್ತವಾಗಿ ಶಿವನನ್ನು ಆರಾಧನೆ ಮಾಡ್ತಕ್ಕಂಥ ದಿನವನ್ನೇ ಶಿವರಾತ್ರಿ ಅಂತ ಕರೀತೇವೆ ನಾವೆಲ್ಲ. ಶಿವನು ಈ ಶಿವರಾತ್ರಿಯ ಮಾಘ ಮಾಸದ ಆ ಚತುರ್ದಶಿಯ ದಿವಸದಂದು ಮಧ್ಯರಾತ್ರಿ 12 ಗಂಟೆಗೆ ಲಿಂಗಸ್ವರೂಪವಾಗಿ ಭೂಲೋಕದಲ್ಲಿ ಪ್ರಕಟವಾಗಿರುವಂಥ ದಿನ ಇದು. ಹಾಗಾಗಿ ಈ ಶಿವರಾತ್ರಿಯನ್ನು ಶಿವನು ಪ್ರಕಟಗೊಂಡಿರ್ತಕ್ಕಂಥ ದಿನವನ್ನು ಶಿವಸ್ಯ ರಾತ್ರಿ ಶಿವರಾತ್ರಿ ಅನ್ನುವ ಹಾಗೆ ಶಿವನ ಒಂದು ರಾತ್ರಿನೇ ಅನ್ನುವಂಥ ಹಿನ್ನೆಲೆಯಲ್ಲಿ ಇಡೀ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಬ್ಬರು ಶಿವನ ಆರಾಧನೆಯನ್ನು, ಶಿವನ ನಾಮಸ್ಮರಣೆಯನ್ನು, ಶಿವನ ಅಭಿಷೇಕವನ್ನು ಮಾಡ್ತಕ್ಕಂಥ ದಿನವನ್ನು ಇವತ್ತು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಕೊರಟಗೆರೆಯ ಪಟ್ಟಣದ ಎಲ್ಲ ಸಮಸ್ತ ಸದ್ಭಕ್ತರು ಗಂಗಾಧರೇಶ್ವರ ಸ್ವಾಮಿಗೆ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿ ದರ್ಶನ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಅದರ ಜೊತೆಗೆ ಎಲ್ಲ ಸದ್ಭಕ್ತರು ದೀಪೋತ್ಸವವನ್ನು ಆಚರಿಸಲಿ ಅನ್ನುವಂಥ ಕಾರಣಕ್ಕಾಗಿ ಸಂಘದ ವತಿಯಿಂದ ಪ್ರತಿ ವರ್ಷವೂ ಈ ಒಂದು ಲಕ್ಷ ದೀಪೋತ್ಸವವನ್ನು ಆಚರಿಸ್ತಕ್ಕಂಥದ್ದು ಅತ್ಯಂತ ಸಂತೋಷವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ, ಗಂಗಾಧರೇಶ್ವರನ ಆಶೀರ್ವಾದ ಸದಾಕಾಲ ಇರಲಿ. ಪ್ರತಿ ವರ್ಷದಿಂದ ಈ ವರ್ಷ ಭಗವಂತನ ಅವನ ಆಶೀರ್ವಾದದಿಂದ ಒಳ್ಳೆಯ ಮಳೆ ಆಗಲಿ, ಜನರು ಎಲ್ಲರೂ ಸುಖವಾಗಿ ಶಾಂತಿಯಿಂದ ನೆಮ್ಮದಿಯಾದಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ತುಂಬುರದಿಂದ ಹಾರೈಸುತ್ತೇನೆ. ಪಟ್ಟಣದಲ್ಲಿ
ನಾಡಪ್ರಭು ರಣಬೈರೇಗೌಡ ಯುವಕ ಸಂಘ ಮತ್ತು ಫ್ರೆಂಡ್ಸ್ ಗ್ರೂಪ್ ಸೇವಾ ಸಮಿತಿಯೊಂದಿಗೆ 25 ವರ್ಷಗಳ ಕಾಲ ಈ ಒಂದು ಗಂಗಾಧರೇಶ್ವರ ಬೆಟ್ಟದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಸಾರ್ವಜನಿಕರ ಮತ್ತು ದೈವಿಕರ ಸೇವೆಯಿಂದ ನಡೆಸ್ಕೊಂಡ್ಬರ್ತಾ ಇದ್ದೀವಿ. 25 ವರ್ಷಗಳ ಕಾಲ ನಮಗೆ ಇದಕ್ಕೆ ಮಾರ್ಗದರ್ಶನ ನೀಡಿದವರು ನಮ್ಮ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು. ಅವತ್ತು ಒಂದನೇ ಇದರಲ್ಲಿ ಶುರು ಮಾಡಿದಂತಹ ನಾವು ಲಕ್ಷ ದೀಪೋತ್ಸವ 25 ಸಂವತ್ಸರಗಳು ಎಲ್ಲ ನಮ್ಮ ಕೊರಟಗೆರೆ ಪಟ್ಟಣಕ್ಕೆ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಒಟ್ಟಾಗಿ ಮಾಡ್ತಾಯಿದ್ದೀವಿ. ಎಲ್ಲ ಸಾರ್ವಜನಿಕರ ಸಹಕಾರ ಏನು ನಾವು ಒಂದು ಸಣ್ಣ ಇದರಲ್ಲಿ ಒಂದು ದೀಪೋತ್ಸವ ಮಾಡಬೇಕು ಅಂತ ಒಂದು 25 ಜನ ಹುಡುಗರು ಒಟ್ಟಿಗೆ ಸೇರಿ ಮಾಡಿದಂಥ ದೀಪೋತ್ಸವ ಇವತ್ತು 25 ಸಂವತ್ಸರಗಳನ್ನು ದಾಟಿದೆ. ಇದರೊಂದಿಗೆ ನಾವು ಎಲ್ಲರ ಒಂದು ಊರಿಗೆ ಒಳಿತಾಗಿ ಗಂಗಾಧರೇಶ್ವರ ಇವತ್ತು ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧ ಆಗಿದ್ದಾರೆ. ಏನು ಇವತ್ತು ಕಾಶಿಯಲ್ಲಿ ಇರುವಂತಹ ಎಲ್ಲ ಒಂದು ಶಕ್ತಿ ನಮ್ಮ ಗಂಗಾಧರೇಶ್ವರ ಉದ್ಭವ ಲಿಂಗಕ್ಕಾಗಿದೆ. ಮುಂದಿನ ದಿನಗಳಲ್ಲಿ ಮಾನ್ಯ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಈ ಒಂದು ಬೆಟ್ಟವನ್ನು ಅತ್ಯುತ್ತಮವಾಗಿ ಒಂದು ದೇವಸ್ಥಾನವನ್ನು ಸುಮಾರು 1 ಕೋಟಿಗೂ ಹೆಚ್ಚು ರೂಗಳ ವೆಚ್ಚದಲ್ಲಿ ಅದ್ದೂರಿಯಾಗಿ ಒಂದು ಸಾರ್ವಜನಿಕವಾಗಿ ನಿರ್ಮಿಸಬೇಕು ಅಂತ ಹಾಕ್ಕೊಂಡಿದ್ದೀವಿ. ಈ ದಿಸೆಯಲ್ಲಿ ನಮ್ಮ ಪಟ್ಟಣದ ಎಲ್ಲ ಒಂದು ವರ್ತಕರಿರೋದ್ರಿಂದ ಹಿಡಿದು ಸಾರ್ವಜನಿಕರಿಂದ ಹಿಡಿದು ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಆ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಬರಲಿ ಅಂತ ಕೇಳ್ಕೊತಾ ಇದ್ದೀವಿ. ಹಾಗೂ ವಿಶೇಷವಾಗಿ ಏನು ಅಂದರೆ ನಮಗೆ ಮುಜರಾಯಿ ಇಲಾಖೆಯಿಂದ ಈ ಒಂದು ಇದಕ್ಕೆ ಯಾವುದೇ ₹1 ಸಹ ದೇಣಿಗೆ ಬರೆದಿರೋದು ಒಂದು ದುರಾದೃಷ್ಟಕರ ಸಂಗತಿ. ಏನು ನಮ್ಮಲ್ಲಿ ಉಂಡಿಲಿ 1 ಲಕ್ಷ ಇಟ್ಟಾಗ ಮುಜರಾಯಿ ಇಲಾಖೆ ಬಂದು 1 ಲಕ್ಷ ತಗೊಂಡೋಗುತ್ತೆ. ಏನೂ ಇಲ್ಲ ಆ ದೇವಸ್ಥಾನಕ್ಕೆ ಅಂದರೆ ಮುಜರಾಯಿ ಇಲಾಖೆ ₹1 ಕೊಡಲ್ಲ. ಇದು ಸರ್ಕಾರದಲ್ಲಿ ಬದಲಾವಣೆ ಆಗುತ್ತೆ. ಎಲ್ಲ ದೇವಸ್ಥಾನಗಳನ್ನು ಒಂದೇ ರೀತಿಯಲ್ಲಿ ಕಾಣ್ಬೋದು. ಹಣ ಬರುವಂಥ ದೇವಸ್ಥಾನ ಒಂಥರ, ಹಣ ಬರದೇ ಇರೋ ದೇವಸ್ಥಾನಕ್ಕೆ ಒಂಥರ ಮಾಡ್ತಿರೋದು ಇದು ಸರಿಯಲ್ಲ. ಎಲ್ಲ ಮುಜರಾಯಿ ದೇವಸ್ಥಾನಗಳನ್ನ ಸರ್ಕಾರ ಒಂದು ಎಲ್ಲವಕ್ಕೂ ಅದು ಶಿವರಾತ್ರಿ ಸಮಯದಲ್ಲಿ ಅದಕ್ಕೆ ವಿಶೇಷವಾದ ಹಬ್ಬಗಳ ಸಮಯದಲ್ಲಿ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.